ಇದು ನಮ್ಮ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ. ಏನೋ ಅಂದ್ರೆ ಎಲ್ಲ ಚೆನ್ನಾಗೇ ಇರ್ತಾರೆ. ಈ ರಾಜಕೀಯದವ್ರು ಮಾಡ್ತಾ ಇರೋದು ಗಣೇಶ್ ಹಬ್ಬಕ್ಕೆ ಯಾಕೆ ಗಲಾಟೆ ಅದು ಇಷ್ಟು ದಿನ ಆಗದೆ ಇರೋದು ಮೇಡಮ್. ಇವಾಗ ಕಾಂಗ್ರೆಸ್ ಬಂದಿದ್ದಕ್ಕೆ ಈ ಸತಿ ಗಲಾಟೆ ಆಗೈತೆ. ಬೆಂಗಳೂರಾಗ ಎಲ್ಲ ಆಗೈತೆ. ಆ ಯಪ್ಪ ಲಾಯರು ಅಂತಾರೆ ಸಿದ್ದರಾಮಯ್ಯ. ಆ ಲಾಯರ್ ಆಗಿ ಈ ಥರ ಎಲ್ಲ ಬಸ್ ಫ್ರೀ ಅದು ಫ್ರೀ. ಬೇರೆ ಯಾರೋ ಮಾಡಿ ತಪ್ಪಿಗೆ ನಮ್ಮವ್ರು ಹೋಗಿ ಕೂತಿದ್ದಾರೆ. ದೊಡ್ಡ ದೊಡ್ಡವರೆಲ್ಲ ಏನೋ ಅಂದ್ರೆ ಹಿಂದೂಗಳಾದ್ರೆ ಹಾಕ್ರಿ ಒಳಗಡೆ. ಓಕೆ ಸರ್, ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ನಮ್ಮ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ. ಅಂದರೆ ಗಣೇಶ ಕೂರಿಸಿದಾಗ ಕಲ್ಲು ತೂರಾಟ ಆಗಿದ್ದಾಗಲಿ, ಅಂದರೆ ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾಗಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಮೇಡಮ್ ಏನೋ ಅಂದರೆ ಎಲ್ಲ ಚೆನ್ನಾಗೇ ಇರ್ತಾರೆ. ಈ ರಾಜಕೀಯದವ್ರು ಮಾಡ್ತಾ ಇರೋದು ಈ ಕಾಂಗ್ರೆಸ್ ಬಂದಮೇಲೆ ಏನೋ ಅಂದರೆ ಮುಸ್ಲಿಮವ್ರಿಗೆ ಸಪೋರ್ಟ್ ಜಾಸ್ತಿ. ಅವರು ಇವಾಗ ಇಲ್ಲಿ ಕರ್ನಾಟಕದಾಗೆ ನಾವು ಏನು ಬೇಕಾದರೂ ಮಾಡ್ಬೋದು, ಕರ್ನಾಟಕದಾಗ ಕಾಂಗ್ರೆಸ್ ಐತೆ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ಇದು ಮಾಡ್ತಾರೆ. ಇಷ್ಟು ದಿನ ಇಲ್ಲೇನು ಅಂಥ ಗಲಾಟೆಗಳು ಏನೂ ಆಗ್ತಾ ಇರಲಿಲ್ಲ. ಇವಾಗ ಕಾಂಗ್ರೆಸ್ ಬಂದಿದ್ದಕ್ಕೆ ಈ ಸತಿ ಗಲಾಟೆ ಆಗೈತೆ. ಬೆಂಗಳೂರಾಗ ಎಲ್ಲ ಆಗೈತೆ. ಎಷ್ಟು ಒಂದು 10-15 ವರ್ಷ ಆಯಿತು ಆಗದೆ. ಇವಾಗ ಆಗೈತೆ ಅಂದರೆ ಕಾಂಗ್ರೆಸ್ ಐತೆ, ಅದಕ್ಕೆ ಅವ್ರಿಗೆ ಕಾಂಗ್ರೆಸ್ ಐತೆ ಇವಾಗ ನನ್ನ ಕಡೆ ಸಪೋರ್ಟ್ ಐತೆ ಅನ್ನೋದಕ್ಕೆ ಅವರು ಕಲ್ಲು ತೂರಾಡಿದ್ದಾರೆ. ಇವರು ಹೊಡೆದಿದ್ದಾರೆ. ಇವ್ರ ಹಬ್ಬ ಅವ್ರ ಹಬ್ಬ ಎರಡು ಕರೆಕ್ಟಾಗಿ ಆಗ್ತಾಯಿದ್ದೆ. ಗಲಾಟೆನೇ ಆಗ್ತಾ ಇರಲಿಲ್ಲ. ಇವಾಗ ಗಣೇಶನ ಹಬ್ಬಕ್ಕೆ ಯಾಕೆ ಗಲಾಟೆ ಅದು ಇಷ್ಟು ದಿನ ಆಗದೆ ಇರೋದು ಮೇಡಮ್. ಏನು ಅಂತಂದರೆ ಇಷ್ಟು ದಿನ ಗಣೇಶನ ಹಬ್ಬ ಎಲ್ಲರೂ ಮಾಡ್ತಾ ಇದ್ದಂಗೆ ಮಾಡ್ತಾಯಿದ್ರು. ಇವಾಗ ಇವರು ನಮ್ದು ನಡೀತದೆ ನಾವೇನೋ ನಡೆಸೋಣ ಅಂದ್ಬಿಟ್ಟು ಮಾಡೋರೆ. ಜಾಸ್ತಿ ದಿನ ಇರಲ್ಲ ಇದೆಲ್ಲ ಸರ್. ಅಂದರೆ ನೀವು ನೋಡಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಏನಾದರೂ ಒಂದು ಸಮುದಾಯಕ್ಕೇ ಫೇವರಿಸಮ್ ಮಾಡ್ತಿದೆ ಅಂತ ಅನ್ಸುತ್ತಾ? ಒಂದು ಸಮುದಾಯಕ್ಕೆ ಅಂದರೆ ಮೇಡಮ್ ಕಾಣಿಸ್ತಾ ಇದೆಯಲ್ಲ ಕಣ್ಣಿಗೆ. ಅದು ಫ್ರೀ ಇದು ಫ್ರೀ ಅಂತ ಸಾವಿರಾರು ಥರ ಐಡಿಯಾಗಳು ಅವು ಇವು. ಅವು ಎಜುಕೇಷನ್ ಅಂತಾರೆ. ಆ ಯಪ್ಪ ಲಾಯರು ಅಂತಾರೆ ಸಿದ್ದರಾಮಯ್ಯ. ಆ ಲಾಯರ್ ಆಗಿ ಈ ಥರ ಎಲ್ಲ ಬಸ್ ಫ್ರೀ ಅದು ಫ್ರೀ ಆಫರ್ಗಳಿಕ್ಕಿ ಆ ಥರ ಎಲ್ಲ ಮಾಡ್ತಾರಾ? ನಾವು 10 ರೂಪಾಯಿಗೂ ಅಲಿತಾ ಇದ್ದೀವಿ ಅಂದರೆ ಇವತ್ತು ಕಾರಣ ಬಸ್ ಫ್ರೀ ಬಿಟ್ಟಿರೋದಕ್ಕೇ. ಒಬ್ಬೊಬ್ರನ್ನ 10 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾಕ್ರಿ ಮೀಟ್ರ್ ಹಾಕಲ್ವಾ ಹಂಗೆ ಹಿಂಗೆ ಅಂತಾರೆ. ಫ್ಯಾಮಿಲಿ ಅಪ್ಪ ಅಮ್ಮ ವಯಸ್ಸಾಗಿರೋ ತಂದೆ ತಾಯಿನ ಸಾಕಬೇಕು ಅಂತಂದರೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ಎಷ್ಟು ಕಷ್ಟ ಇದೆ ಅಂದರೆ ಆಟೋದವ್ರಿಗೆ ಮೇಡಮ್ ಅವರೇ ನಮಗೆ ಗೊತ್ತು. 1 ರೂಪಾಯಿಗೂ ಬೇಲಾಡ್ತಾ ಇದ್ವಿ ರಾತ್ರಿ ಆಗಲು. ಫಸ್ಟ್ ಬಸ್ ಫ್ರೀ ಇಲ್ದಿರೋ ಟೈಮ್ಗೆ ಹೆಂಗೋ 1,000-2,000 ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ವಿ. ಇವಾಗ ಹೇಳ್ತಾರೆ ಎಲ್ಲರೂ ಎಲ್ಲ ಬಾಡಿಗೆ ಇದೆ, ಹೊಡಿಯೋರು ಹೊಡಿಬೋದು, ಮಾಡೋರು ಮಾಡ್ಬೋದು ಅಂತಾರೆ. ಓಲೋ ಒಬ್ಬರು ನಮ್ಮಂತ ಓದಕ್ಕೆ ಬರ್ದಿರೋರು ಹೆಂಗೆ ಮಾಡೋದು? ಊರ ಹೆಸರಾದರೂ ಬೇಕಲ್ವಾ ಓದಷ್ಟು. ಫಸ್ಟ್ ಹೆಂಗೆ ಕೈ ಬಾಡಿಗೆಗಳು ಸಿಗ್ತಾಯಿದ್ವಿ, ಏನೋ ಮಾಡ್ತಾಯಿದ್ವಿ. ಆಗ್ತಾ ಇಲ್ಲ ಮೇಡಮ್. ಕಷ್ಟ ಎಲ್ಲ ಸರ್ಕಾರ ಬಂದ ಮೇಲೇ ಕಷ್ಟ ಜಾಸ್ತಿ ಆಯಿತು ಸರ್. ಈಗ ಅಂದರೆ ಜಗಳ ಮಾಡಿದ್ರಲ್ಲ, ಕಲ್ಲು ತೂರಾಟ ಮಾಡಿದ್ರಲ್ಲ. ಸೊ ಆಗ ನಮ್ಮವ್ರನ್ನೇ ಅಂದರೆ A1 A2 A3 ಒಂದು A21 ನಮ್ಮವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ ಸರ್. ಇದರ ಬಗ್ಗೆ ಏನು ಹೇಳ್ತೀರಿ? ಬೇರೆ ಯಾರೋ ಮಾಡಿ ತಪ್ಪಿಗೆ ನಮ್ಮವ್ರು ಹೋಗಿ ಕೂತಿದ್ದಾರೆ. ಸರ್ಕಾರ ಇದೆಯಲ್ಲ ಮೇಡಮ್, ಸರ್ಕಾರ ಇದೆಯಲ್ಲ. ಹಿಂದೂಗಳಾದರೆ BJPಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಭ್ರಮೆ. ಏನೋ ಅಂದರೆ ನ್ಯಾಯವಾಗಿ ನೋಡಿ ಓಟ್ ಹಾಕ್ತಾರೆ. ಎಲ್ಲರೂ ಎಲ್ಲರನ್ನೂ ಒಂದೇ ಸಮ ನೋಡಿದ್ರೆ ಯಾವನ ನ್ಯಾಯವಾಗಿರೋನು ರಾಜಕಾರಣಿ ನ್ಯಾಯವಾಗಿರೋನು ಬರ್ತಾನೆ. ಇವಾಗ ಏನೋ ಅಂದರೆ ಹಿಂದೂಗಳೆಲ್ಲ BJPಗೆ ಮಾಡ್ತಾರೆ, ಮುಸ್ಲಿಮ್ ಎಲ್ಲ ಕಾಂಗ್ರೆಸ್ಗೆ ಮಾಡ್ತಾರೆ ಅನ್ನೋ ಇದಕ್ಕೆ ಅಲ್ಲಿ ದೊಡ್ಡ ದೊಡ್ಡವರೆಲ್ಲ ಏನೋ ಅಂದರೆ ಹಿಂದೂಗಳಾದರೆ ಹಾಕ್ರಿ ಒಳಗಡೆ ಮಾಡ್ರಿ ಅನ್ನೋ ಮಾತು.